Hi everyone, this is Anusha and welcome to my channel. Video title ಮತ್ತೆ thumbnail ನೋಡಿ ಗೊತ್ತಾಗಿರುತ್ತೆ ನಿಮಗೆ. Yes, this is a shopping vlog. ಏನಕ್ಕೆ ಶಾಪಿಂಗ್ ಅಂದರೆ ಒಂದು ನಮ್ಮ ಆ್ಯನಿವರ್ಸರಿ, ಅದೆಲ್ಲದಕ್ಕಿಂತ ಬಿಗ್ ಇವೆಂಟ್ ಏನಂದರೆ ಪ್ರೀತಮ್ಸ್ ಬ್ರದರ್ಸ್ ಮ್ಯಾರೇಜ್. ಅವ್ನ ತಮ್ಮನ ಮದುವೆ ಯಾವಾಗ ಅಂದರೆ ನಮ್ಮದು ಮದುವೆ ಆಗಿ 2 ದಿನಕ್ಕೆ. ಸೊ ನಮ್ಮದು ಆ್ಯನಿವರ್ಸರಿ ಆಗಿ ಅಂದರೆ ನಮ್ಮದು ಮದುವೆ ಡೇಟ್ ಆಗಿ 2 ಡೇಸ್ಗೆ ಅವ್ರದ್ದು ಮದುವೆ. ಎರಡಕ್ಕೂ ಶಾಪಿಂಗ್ ಮಾಡ್ಬೇಕು ನಾನು. ಆ್ಯನಿವರ್ಸರಿಗೆ ನಥಿಂಗ್ ಮಚ್ ಬಿಕಾಸ್ ಇವಾಗ ಅವ್ನ ಮದುವೆ ನಾನು ಹೇಳ್ನಲ್ಲ, ನಮ್ಮ ಮದುವೆ ಡೇಟ್ ಆಗಿ 2 ದಿನಕ್ಕೆ ಅವ್ನ ಮದುವೆ. ಸೊ ನಾವು ಏನು ಪ್ಲ್ಯಾನು ಮಾಡೋಕ್ಕಾಗಲ್ಲ, ಎಲ್ಲಿ ಹೋಗೋದಕ್ಕೂ ಒಂದು ಏನು ಶಾಪಿಂಗ್ ಮಾಡಿದ್ರು ಲೈಕ್ ನೋ ಯೂಸ್ ಥರ ಮ್ಯಾರೇಜ್ಗೆ ಶಾಪಿಂಗ್ ಮಾಡಬೇಕು ಎನಿ ಹೌ. ಹಾಗಾಗಿ ನಮ್ಮ ಸೆಕೆಂಡ್ ಇಯರ್ ಆ್ಯನಿವರ್ಸರಿ ಇಸ್ ಲೈಕ್ ಓಕೆ. ನನಗೆ ಆ್ಯನಿವರ್ಸರಿ ಸೆಕೆಂಡ್ ಇಯರ್ ಅಂದಾಗ 2 ಇಯರ್ಸ್ ಆಗೋಯ್ತಾ, ನಾನು ಲಾಸ್ಟ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿ 1 ಇಯರ್ ಆಗೋಯ್ತಾ ಕಂಪ್ಲೀಟ್ ಅಂತ ಅನಿಸ್ತಿದೆ. ಓ ಮೈ ಗಾಡ್, ಟೈಮ್ ಲಿಟ್ರಲಿ ಇಟ್ಸ್ ಫ್ಲೈಯಿಂಗ್. ಬಟ್ ಓಕೆ, ಈಗ ಬ್ಯಾಕ್ ಟು ದ ಟಾಪಿಕ್. ಇವಾಗ ನಾನು ಅದಕ್ಕೆ ಸ್ಯಾರಿ ಶಾಪ್ ಮಾಡೋಣ ಅಂತ. ಸೊ ನನಗೆ ತುಂಬ ಗ್ರ್ಯಾಂಡಾಗಿರೋ ಸ್ಯಾರಿ ಬೇಡ, ತುಂಬ ಜರಿ ಇರೋದು ಬೇಡ. ಆ ಥರ ಬೇಕಂದರೆ ನನ್ನ ಹತ್ರ ಕಂಚಿಯಿಂದ ತೊಗೊಬಂದಿರೋದು, ನನ್ನ ಮ್ಯಾರೇಜ್ದೆ ನಾನು ಇನ್ನೂ ಸ್ಟಿಚ್ ಮಾಡಿಸ್ಕೊಂಡಿಲ್ಲ. ಸೊ ನಂಗೆ ಸ್ವಲ್ಪ ಮಾಡ್ರೇಟಾಗಿ ಸಿಂಪಲ್ಲಾಗಿ ಇಲ್ಲ ಟಿಶ್ಯೂ ಆ ಥರ ನಾರ್ಮಲ್ ಸಾರೀಸ್ ಬೇಕು. ಸಾರಿ ಅದು ಸಿಲ್ಕ್ ಸಾರಿ ತೊಗೋಬೇಕಂದ್ರೆ ಅವೆನ್ಯೂ ರೋಡ್ ಕನಿಕಾ ಪರಮೇಶ್ವರಿ. ಸೊ ಸೆಕೆಂಡ್ ಥಾಟೇ ಇಲ್ಲ. ಬಟ್ ಇವಾಗ ನಮ್ಮಮ್ಮ ಬರ್ತಾ ಇದ್ದಾರೆ. ಏನು ಅಂದ್ಕೊಂಡೆ, ನಮ್ಮಮ್ಮನ ಹಾಗೆ ಪಿಕ್ ಮಾಡಿ ಚಂದ್ರ ಲೇಔಟಲ್ಲಿರೋ ಸ್ಯಾರಿ ಶಾಪ್ಗೆ ಒಂದು ರತ್ನಮ್ ಸಿಲ್ಕ್ಸ್ ಅಂತ ನಾನು ತುಂಬ ನೋಡಿದ್ದೀನಿ ಇನ್ಸ್ಟಾದಲ್ಲಿ. ಸೊ ಯಾಕೆ ಟ್ರೈ ಮಾಡಬಾರ್ದು, ಅಲ್ಲೊಂದ್ಸರಿ ಹೋಗಿ ನೋಡೋಣ. ನಂಗೇನಾರು ಇವತ್ತು ಎನಿಹಾವ್ ಇನ್ನೊಂದು ಆಲ್ರೆಡಿ 5:36 ಆಗ್ತಿದೆ. ಒಂದು 2-3 ಸ್ಯಾರಿ ಅಲ್ಲಿ ಹೋಗಿ ನೋಡೋಣ, ಚೆಕ್ ಮಾಡೋಣ. ದಟ್ಸ್ ದ ಪ್ಲ್ಯಾನ್ ಫಾರ್ ನಾವ್. ನಂಗೆ ಇಷ್ಟ ಆದರೆ ಅಲ್ಲೇ ಪರ್ಚೇಸ್ ಮಾಡ್ತೀನಿ. ಒಂದು ಸಿಲ್ಕ್ ಸಾರಿ ಆ್ಯಂಡ್ 1-2 ನಾರ್ಮಲ್ ಸಾರಿ ಥರ ಗಿಫ್ಟಿಂಗಿಗೂ 1-2 ಸಾರಿ ತೊಗೋಬೇಕು. ನನ್ನ ಕಸಿನ್ಸ್ ಬರ್ತಿದ್ದಾರೆ ಕಮ್ಮಿಂಗ್ ವೀಕು. ಸೊ ಅದಕ್ಕೆ ಆ ಥರ ಎಲ್ಲ ಪ್ಲ್ಯಾನ್ ಇದೆ. ನೋಡೋಣ, ಈಗ ಐ ಆಮ್ ರೆಡಿ ಫಾರ್ ದಟ್. ಲೆಟ್ಸ್ ಗೋ, ಲೆಟ್ಸ್ ಚೆಕ್ ಸಾರಿ ಇನ್ ಚಂದ್ರ ಲೇಔಟ್ ರತ್ನಮ್ ಸಿಲ್ಕ್ಸಲ್ಲಿ. ಅಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ನಾಳೆ ನಾನು ಚಿಕ್ಕಪೇಟೆಗೆ ಹೋಗ್ತೀನಿ, ಇಲ್ಲ ಅಂದರೆ ಅಲ್ಲೇ ತೊಗೋತೀನಿ ನಂಗೆ ಇಷ್ಟ ಆದರೆ. ಇದಿಷ್ಟು ಸೆಲೆಕ್ಟ್ ಆಗಿದೆ. ಐ ಮೀನ್ ಇದರಲ್ಲಿ 2-3 ತೊಗೊಳ್ತೀನಿ. ನಾಟ್ ಫಾರ್ ಮೀ, ಫಾರ್ ಗಿಫ್ಟಿಂಗ್ ಪರ್ಪಸ್. ಆ್ಯನಿವರ್ಸರಿಗೆ ಇದು ತೊಗೊಳ್ಳೋಣ ಅಂತ ಅಂದರೆ ಸಾಫ್ಟ್ ಸಿಲ್ಕ್, ಕ್ರೇಪ್ ಸಿಲ್ಕಲ್ಲಿ ಬೇಡ ಅಂತ ಕೊನೆಗೆ ಐ ಆಮ್ ಗೆಟಿಂಗ್ ದಿಸ್ ಒನ್. ಡನ್ ವಿತ್ ಸ್ಯಾರಿ ಶಾಪಿಂಗ್. ಚಂದ್ರ ಲೇಔಟಲ್ಲೇ ಶ್ರೀ ವೆಂಕಟೇಶ್ವರ ಸ್ವೀಟ್ಸಿಗೆ ಬಂದಿದ್ದೀನಿ. ಚಾಟ್ಸ್ ಮತ್ತು ಸ್ವೀಟ್ಸ್ ತಿನ್ನೋಣ ಅಂತ. ವೆಂಕಟೇಶ್ವರ ಸ್ವೀಟ್ಸಿಗೆ ಬಂದಮೇಲೆ ಹೆಂಗೆ ಮಿಸ್ ಮಾಡೋಕ್ಕಾಗುತ್ತೆ ಮೈಸೂರು ಪಾಕ್. ಎಸ್, ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಆ್ಯಂಡ್ ಇದು ರತ್ನಮ್ ಸಿಲ್ಕ್ಸ್ ಬಂದುಬಿಟ್ಟು ಹಾಸನಲ್ಲಿದೆ. ಅದು ಬಿಟ್ಟರೆ ನಮ್ಮ ಬೆಂಗಳೂರಲ್ಲಿರೋದು ರೈಟ್ ನಾವು 2 ಬ್ರಾಂಚಸ್ ಅಷ್ಟೇ. ಅಂದರೆ ಬ್ಯಾಂಗ್ಳೂರಲ್ಲಿ ಚಂದ್ರ ಲೇಔಟ್ ಒಂದರಲ್ಲೇ ಇರೋದು. ಆ್ಯಂಡ್ ನಾನು ಇಲ್ಲಿ ತೊಗೊಳ್ಳೇಬೇಕು ಅಂತ ಏನು ಹೋಗಿರಲಿಲ್ಲ. ಫಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಫಸ್ಟ್ ಹೋಗಿ ನೋಡೋಣ ಇವತ್ತು, ನಾಳೆ ಆದರೆ ಚಿಕ್ಕಪೇಟೆಗೆ ಹೋಗೋಣ ಆ ಥರ ಏನೇನೋ ಅಂದ್ಕೊಂಡು ಹೋಗಿದ್ದು. ಅಲ್ಲಿ ಹೋಗಿ ನೋಡೋದ್ಮೇಲೆ ಅಥವಾ ಏನೋ ಒಂಥರ ಏನೋ ನನಗೆ ಒಂಥರ ಆ ಎಂತೂಸಿಯಾಸಮ್ ಅಥವಾ ಎಕ್ಸೈಟ್ನೆಸ್ ಅದು ಏನೂ ಇರಲಿಲ್ಲ. ಏನೋ ಒಂದು ತೊಗೊಂಡು ಮುಗಿಸ್ಬಿಡೋಣ ಅನ್ನೋ ಥರ ಅಂತು. ಮತ್ತೆ ನಾಳೆ ಯಾರು ಹೋಗ್ತಾರೆ ಆ ಥರ ಎಲ್ಲ. ಬಟ್ ಆದರೂ ಸಿಕ್ಕಿರೋದ್ರಲ್ಲಿ ಓಕೆ ಅನಿಸ್ತು ನನಗೆ. ನಾಟ್ ದ ಬೆಸ್ಟ್, ಬಟ್ ಇಟ್ ವಾಸ್ ಲೈಕ್ ಓಕೆ. ನನಗೆ ಅಲ್ಲಿ ಹೋದ್ಮೇಲೆ ಅನಿಸ್ತು ನಾವು ವಿಡಿಯೋದಲ್ಲಿ ಏನು ನೋಡ್ತೀವಿ ಇದು ವೈರಲ್ ಇದೆಲ್ಲ, ಸೊ ನನಗೇನು ಅದೇ ನಾಟ್ ದ ಬೆಸ್ಟ್ ಓಕೆ ಅಂತಲೇ ಅನಿಸಿತ್ತು. ಸೊ ಇದಕ್ಕಿಂತ ಕನಿಕಾದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ನನಗೆ. ಕನಿಕಾ ಪರಮೇಶ್ವರಿ ಅವೆನ್ಯೂ ರೋಡ್ ತುಂಬ ಚೆನ್ನಾಗಿ ಸಿಗುತ್ತೆ. ನಾಳೆ ಮತ್ತೆ ನಾನು ಅವೆನ್ಯೂ ರೋಡ್ ತನಕ ಹೋಗಿ ಅಂದರೆ ಚಿಕ್ಕಪೇಟೆಗೆಲ್ಲ ಹೋಗಿ ಅಮ್ಮನ ಜೊತೆ ಎಲ್ಲ
ಆಗೋದಿಲ್ಲ ಫೈನ್ ಅಂತ ನಾನು ತೊಗೊಂಡೆ. ಸೊ ಇದು ಬಂದುಬಿಟ್ಟು ಫಸ್ಟ್ ಒನ್ ಸಿಂಪಲ್ ಸಾರೀಸ್ ಥರ ಒಂದು 3-4 ತೊಗೊಂಡ್ವಿ. ಸೊ ಅದರಲ್ಲಿ ಇದು ಒಂದು, ದಿಸ್ ಈಸ್ ಆಲ್ಸೋ ಒಂದು ಸಿಂಪಲ್ ಸಾರಿ ವಿಚ್ ಲುಕ್ಸ್ ಸೋ ಗುಡ್. ಒಂಥರ ಕಾಟನ್ ಮಿಕ್ಸ್ ಥರ, ಸಿಲ್ಕ್ ಮಿಕ್ಸ್ ಥರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗೂ ಕೂಡ ಕುತ್ಕೊಳ್ಳುತ್ತೆ. ದಿಸ್ ಇಸ್ ದ ಬ್ಲೂ ಒನ್. ಸೊ ಇದು ಆ್ಯಂಡ್ ಅದೇ ಥರ ಸೇಮ್ ಈ ಡಾರ್ಕ್ ಬ್ಲೂ ಅಲ್ಲಿ ತೊಗೊಂಡಿದ್ದೀವಿ. ಸೊ ಅಮ್ಮಂಗೆ ಇಷ್ಟ ಆಯ್ತು ತುಂಬಾ, ಅದಕ್ಕೆ ಬ್ಲೂ ಡಾರ್ಕ್ ಬ್ಲೂ ಎರಡರಲ್ಲಿ ಒಂದು ಯಾವ್ದಾದ್ರು ನಮ್ಮಮ್ಮ ಇಟ್ಕೊತಾರೆ. ಸೊ ಆ ಥರ ಹಾಗಾಗಿ ಅದೇ ಸೇಮ್ ಡಾರ್ಕ್ ಬ್ಲೂ ಅಲ್ಲಿ ತೊಗೊಂಡ್ವಿ. ಟ್ವಿನ್ಸ್ ಥರ, ಕಲರ್ ಚೇಂಜ್ ಅಷ್ಟೇ. ಸೊ ಇದೆರಡು ಸಾರಿ. ಆ್ಯಂಡ್ ಇದು ಅಷ್ಟೇ ಇದೇ ಫ್ಯಾಮಿಲಿದು, ಅಂದರೆ ಇದೆ ಮೆಟೀರಿಯಲ್ ಎಲ್ಲ ಇದೇ ಥರ, ಬಟ್ ಇದು ಕಾಂಟ್ರಾಸ್ಟ್ ಬರುತ್ತೆ, ಕಾಸ್ಟ್ ಬಾರ್ಡರ್ ಬರುತ್ತೆ. ಸೊ ಹಿಂಗಿದೆ ಇದು. ಆ್ಯಂಡ್ ಬುಟ್ಟ ಸ್ವಲ್ಪ ಚೇಂಜ್ ಇದೆ, ಆನೆದಿದೆ ಅಷ್ಟೇ. ಅದು ಬಿಟ್ಟರೆ ಇದೆಲ್ಲ ಮೆಟೀರಿಯಲ್ಲು ಇದು ಎಲ್ಲ ಸ್ವಲ್ಪ ಸೇಮ್ ಸಿಮಿಲರ್ ಇದೆ. ಆ್ಯಂಡ್ ನೆಕ್ಸ್ಟ್ ನಾನು ಇದಕ್ಕೆ ಏನಂತ ಕಾಲ್ಡ್ ಆ್ಯಸ್ ಮೋಡಲ್ ಅಜ್ರತ್ ಪ್ರಿಂಟ್ ಸಾರಿ ಅಂತ. ಲೇಟ್ಲಿ ಇಟ್ಸ್ ಬೀನ್ ಟ್ರೆಂಡಿಂಗ್. ಅಟ್ ದ ಸೇಮ್ ಟೈಮ್ ಮುಟ್ಟಿದ್ರೆ ಫೀಲು ಅದೆಲ್ಲ ಥರ ಡೋಲಾ ಸಿಲ್ಕ್ ಅಂತ ಅಂತಾರಲ್ಲ, ಆ ಥರ ಸಿಮಿಲರು. ಮೂಡಲ್ ಅಜ್ರತ್ ಸಾರಿ, ಮೋಡಲ್ ಅಜ್ರತ್ ಸಾರಿ ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಇದು ಟ್ರೆಂಡಿಂಗ್ ಇದೆ. ಟ್ರೆಂಡಿಂಗ್ ಅನ್ನೋದಕ್ಕಿಂತ ನಾನು ಒಂದು 2-3 ಕಡೆ ನೋಡಿದ್ದೆ. ಸೊ ಲೈವ್ ಅಂದರೆ ಡೈರೆಕ್ಟಾಗಿ ನೋಡಿಲ್ಲ, ವೀಡಿಯೋಸ್ ಆ ಥರ ಸ್ವಲ್ಪ. ಆ್ಯಂಡ್ ಇದು ನಾನು ತೊಗೋಬೇಕಂತ ತುಂಬ ಇತ್ತು. ಹಾಫ್ ಆ್ಯಂಡ್ ಹಾಫ್ ಬರುತ್ತೆ, ಅಂದರೆ ಪ್ಲೈನ್ ಬರುತ್ತೆ. ಸೊ ನರ್ಗೆ ಮಾತ್ರ ಪ್ರಿಂಟೆಡ್ ಬರುತ್ತೆ, ಇಲ್ಲಾಂದರೆ ಹಾಫ್ ಆ್ಯಂಡ್ ಹಾಫ್, ಅದೇ ಅರ್ಧ ಫುಲ್ ಪ್ರಿಂಟೆಡ್ ಅರ್ಧ ಪ್ಲೈನ್ ಆ ಥರ ಬರುತ್ತೆ. ಬಟ್ ನಾನು ಈ ಥರ ಬಾರ್ಡರ್ ಇರೋದನ್ನ ಚೂಸ್ ಮಾಡಿದೆ. ಆ್ಯಂಡ್ ಇದು ಫುಲ್ ಬ್ಲಡ್ ರೆಡ್ ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಪ್ಯೂರ್ ಒಂಥರ ರೆಡ್ ಇಲ್ಲ ಅಂತ ಅನ್ನೋ ಥರ ಇತ್ತು ನನ್ನ ಹತ್ರ, ಒಂಥರ ಕ್ಯಾಶುವಲ್ ಸಾರಿ ಅಂದ್ಬಿಟ್ಟು. ಆ್ಯಂಡ್ ಬ್ಲೌಸ್ ಈ ಥರ ಪ್ರಿಂಟೆಡ್ ಇದೆ. ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ಜರಿ ಬಂದಿದೆ ಪಲ್ಲುಗೆ. ಸೊ ಇದೇ ಥರ ಬಾರ್ಡರ್ಗೂ ಜರಿ ಬರೋದು ಆ ಥರ ಟೈಪ್ನ ನಾನು ಹುಡುಕ್ತಾ ಇದ್ದಿದ್ದೆ. ಆ್ಯಕ್ಚುಲಿ ಇಲ್ಲಿ ಇರಲಿಲ್ಲ, ರತ್ನಂ ಸಿಲ್ಕ್ಸಲ್ಲಿ ಇರುತ್ತೆ ಅಂತ ಅಂದ್ಕೊಂಡೆ. ಇಲ್ಲಿ ಬಾರ್ಡರಲ್ಲೂ ಜರಿ ಬರುತ್ತೆ, ಇದು ಬರುತ್ತೆ. ಸೊ ಅದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು, 4,000 to 5,000 ಇತ್ತು. ಸೊ ಅದೇ ಥರ ಇದ್ರೂ ಪರವಾಗಿಲ್ಲ, ಆ ಥರ ಬೇಕಂತ ಹುಡುಕ್ತೆ, ಸಿಗಲಿಲ್ಲ. ಹೇಳ್ದಂಗೆ ಚಿಕ್ಕಪೇಟೆಯಲ್ಲಿ ಕಂಚಿಕೋ ಅಂತ ಒಂದು ಇನ್ಸ್ಟಾ ಪೇಜ್ ಇದೆ, ಚಿಕ್ಕಪೇಟೆ ಮೇನ್ ರೋಡಲ್ಲ ಇದೆ ಸ್ಟೋರ್ ನೇಮ್ ನಂಗೆ ಗೊತ್ತಿಲ್ಲ, ಬಟ್ ಇನ್ಸ್ಟಾದಲ್ಲಿ ಅವ್ರ ಹ್ಯಾಂಡಲ್ ಬಂದ್ಬಿಟ್ಟು ಕಂಚಿಕೋ ಅಂತ. ಸೊ ಅಲ್ಲಿದೆ ಆ ಸ್ಯಾರಿ. ಸೊ ಅಲ್ಲಿಗೆ ಹೋಗಲ್ಲ, ಈಗ ಹೆಂಗಿದ್ರು ಹೋಗಲ್ಲ ಅಂತ ಆಯ್ತಲ್ಲ. ಸೊ ಇಟ್ಸ್ ಓಕೆ, ಇಲ್ಲೇ ತೊಗೊಬಿಡೋಣ. ಐ ಲವ್ಡ್ ಇಟ್. ಆಯಿತಾ, ಇದು ಮೆಟೀರಿಯಲ್ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ ಪ್ರಿಂಟು. ಯೂಶಲಿ ಸೆಲೆಬ್ರಿಟೀಸ್ ಈ ಥರ ಹಾಕೋದನ್ನ ನಾನು ನೋಡಿದ್ದೀನಿ. ಮೊನ್ನೆ ಅನುಪ್ರಭಾಕರ್ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಈ ಟೈಪ್ ಹಾಕಿದ್ರು. ನನಗೂ ಕೂಡ ಈ ಮೆಟೀರಿಯಲ್, ಈ ಪ್ಯಾಟ್ರನ್ ಈ ಥರ ಒಂದು ತೊಗೋಬೇಕಂತ ಇತ್ತು. ಎನಿಹೋ ಆ್ಯನಿವರ್ಸರಿ ದಿನ ನಾನು ಹೇಳಿದಾಗ ನಾನು ಎಲ್ಲೂ ಹೋಗಲ್ಲ ಅಂದ್ಕೊಂಡಿದ್ದೀನಿ. ಟೆಂಪಲ್ ಏನಾರು ಅಲ್ಲೇ ಹೋದರೆ ಮಂಡ್ಯದಲ್ಲೇ ಹಾಕ್ಕೊಳ್ಳೋಣ. ಆ್ಯಂಡ್ ನೆಕ್ಸ್ಟ್ ನಾನು ಒಂದು ಸಿಲ್ಕ್ ಸ್ಯಾರಿ ತೊಗೊಂಡೆ ವಿಚ್ ಲುಕ್ಸ್ ಲೈಕ್ ದಿಸ್, ಈ ಕಲರು. ಸೊ ದಿಸ್ ಈಸ್ ಲೈಕ್ ಆರೆಂಜಿಶ್ ಮಿಕ್ಸ್ ಇರುತ್ತಲ್ಲ, ಗೋಲ್ಡನ್ ಈ ಥರ ಇದೆ ಸಾರಿ. ಆ್ಯಂಡ್ ಮಲ್ಟಿ ಕಲರ್ ಕಾಣುತ್ತಲ್ಲ ಆ ಥರ. ಸೊ ಆರೆಂಜಿಶ್ ಅನಿಸುತ್ತೆ, ಇಲ್ಲ ಪೀಚ್ ಮತ್ತು ಪಿಂಕ್. ಬ್ಲೌಸ್ ಪಿಂಕ್ ಇದೆ. ಈ ಬಾರ್ಡರ್ ಅಂದರೆ ಇಲ್ಲೇನು ಬಂದಿದೆ ರಾಣಿ ಪಿಂಕ್ ಅಂತಾರ ಅದಕ್ಕೆ, ಐ ಥಿಂಕ್ ಆ ಕಲರ್ ಇದೆ ಬ್ಲೌಸು. ಲೆಟ್ ಮಿ ಶೋ ಯು ಆಲ್. ಅಂದರೆ ಬ್ಲೌಸು ಮತ್ತು ಪಲ್ಲು ಈ ಪಿಂಕ್ ಇದೆ. ಸ್ವಲ್ಪ ನನಗೆ ಟ್ರೆಡಿಷ್ನಲ್ ಪ್ರಿಂಟ್ಸ್ ತುಂಬ ಹಳೆ ಕಾಲದ ಥರ ತೊಗೋಬೇಕು ಅಂತ ನಾನು ಹೋಗಿದ್ದು. ಅಂದರೆ ಬಾರ್ಡರ್ ಎಲ್ಲ ಹಳೆ ಕಾಲದ ಬರುತ್ತಲ್ಲ ಆ ಥರ. ಸೊ ಆಮೇಲೆ ಓಕೆ ಫೈನ್, ಇದನ್ನು ತೊಗೊಳ್ಳೋಣ, ತೀರಾ ಆ ಥರ ಬೇಡ ಅಂತ ಅಂದ್ಬಿಟ್ಟು ಈ ಥರ ತೊಗೊಂಡೆ. ಬಿಕಾಸ್ ನನ್ನ ಸ್ಟೈಲೇ ನನಗೆ ತುಂಬ ಟ್ರೆಡಿಷ್ನಲ್ಲೇ ಇಷ್ಟ. ಕಮ್ಮಿ ಜರಿ, ಈಸಿ ಬ್ರೀಸಿ ಆಗಿರಬೇಕು. ಒಂದು ಮೇಯಲ್ಲಿ ಮದುವೆ ನಡೀತಾ ಇರೋದು, ತುಂಬ ಅಂದರೆ ತುಂಬ ಸೆಕೆ ಇರುತ್ತೆ. ನಮ್ಮ ಮಂಡ್ಯ ಸೈಡ್ ಅಂತೂ ತುಂಬ ಇರುತ್ತೆ ಸೆಕೆ, ಇಲ್ಲೇ ಇರೋಕ್ಕಾಗ್ತಾಯಿಲ್ಲ ಏಪ್ರಿಲಲ್ಲೇ. ಸೊ ಹಂಗಾಗಿ ಮೇ ಮಿಡ್ಡಲ್ಲಿ ನಡೀತಿರೋದ್ರಿಂದ ತುಂಬ ಸೆಕೆ ಇರುತ್ತೆ. ಈಸಿ ಬ್ರೀಸಿ ಆಗಿರಲಿ, ಸಿಲ್ಕ್ ಸಾರಿನೇ ಉಟ್ಕೋಬೇಕು. ಐ ನೋ ಇಟ್ಸ್ ಟ್ರೆಡಿಷ್ನಲ್, ಅದಕ್ಕೋಸ್ಕರ ಸಿಲ್ಕಲ್ಲೇ ಈಸಿ ಬ್ರೀಸಿ ಆಗಿ ಈ ಥರ ಇರಲಿ ಅಂತ ಐ ಗಾಟ್ ದಿಸ್. ದಾರೆದು ಸಾರ್ಟ್ ಔಟ್ ಆಯಿತು. ನಾನು ರಿಸೆಪ್ಷನ್ಗೆ ಒಂದೇ ಶಾಪ್ ಮಾಡ್ಬೇಕು ಅಂದ್ಕೊಂಡಿರೋದು, ಇನ್ನೊಂದು ರಿಮೈನಿಂಗಲ್ಲಿ. ರಿಸೆಪ್ಷನ್ಗೆ ಐಮ್ ಥಿಂಕಿಂಗ್ ಅದನ್ನೇ, ನಾನು ಗೌನ್ಗೆ ಹೋಗಬೇಕಾ, ಲೆಹಂಗಾಗೆ ಹೋಗಬೇಕಾ, ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಬೇಕಾ, ಅಥವಾ ಪರ್ಚೇಸೇ ಮಾಡಬೇಕಾ ಲೆಹಂಗಾ ಗೌನ್ನ, ಅಥವಾ ಶುಡ್ ಐ ಗೋ ಫಾರ್ ಸಾರಿ ಅಂತ. ನಮ್ಮಮ್ಮ ಸಾರಿ ತೊಗೋ ಅಂತಿದ್ದಾರೆ. ನನಗೆ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಐ ರಿಸಿವ್ಡ್ ಸೋ ಮಚ್ ಆಫ್ ಲವ್. ಲಾಸ್ಟ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ವಿಡಿಯೋಗೆ ಐ ರಿಸಿವ್ಡ್ ಸೋ ಮಚ್ ಆಫ್ ಲವ್. ಸೊ ಅದಕ್ಕೆ ಐ ಟ್ರೈ ಅನದರ್ ಒನ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್. ಹಾಯ್ ಎವ್ರಿವನ್, ದಿಸ್ ಈಸ್ ಅ ನೆಕ್ಸ್ಟ್ ಡೇ. ಸೊ ನೆನ್ನೆ ಸಾರಿ ತೊಗೊಂಡು ಬಂದ ಮೇಲೆ ಸೊ ಯಾರಿಗೂ ಸ್ಯಾಟಿಸ್ಫೈ ಆಗಿಲ್ಲ. ನನಗೂ ಯಾಕೋ ಸ್ವಲ್ಪ 2 ಮಂತ್ಸ್ ಆಯಿತು. ನಾನು ಪೇ ಮಾಡಿರೋ ಪ್ರೈಸ್ಗೆ ಡಸಂಟ್ ವರ್ತ್ ಇಟ್ ಅನ್ನೋ ಥರ ಅನಿಸ್ತು. ಬಟ್ ಅದಕ್ಕೆ ಈಗ ನಾನು ಸ್ಟೇಪಲ್ ಕನಿಕಾ ಪರಮೇಶ್ವರಿ ಅವೆನ್ಯೂ ರೋಡ್ಗೆ ಹೋಗ್ಬಿಟ್ಟು ಒಂದು ರೌಂಡ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೂ ಅಷ್ಟೇ ಸಡನ್ ಡಿಸಿಷನ್ ತೊಗೊಳ್ಳಲ್ಲ, ಬಿಕಾಸ್ ಈ ಸಾರಿ ಹಿಂಗಾಯ್ತಲ್ಲ. ಸೊ ಒಂದು ರೌಂಡ್ ನೋಡ್ತೀನಿ ನನ್ನ ಬಡ್ಜೆಟಲ್ಲಿ, ನಂಗೆ ಇಷ್ಟ ಆದರೆ ಅಲ್ಲಿ ಪರ್ಚೇಸ್ ಆರ್ ಎಲ್ಸ್ ನೋ, ಹಂಗೆ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀನಿ. ನೋಡೋಣ. ಇದಂತೂ ನಮ್ಮ ಅಮ್ಮಂಗಂತೂ ಇಷ್ಟನೇ ಆಗಲಿಲ್ಲ. ಬೆಳಗ್ಗೆ ಅವ್ರು ಹೋಗ್ಬಿಟ್ಟು ಆ ಸ್ಯಾರಿ ಬಿಡ್ಸಾಕ್ಬಿಟ್ಟು ಬೇರೆ ಹೋಗು ಅನ್ನೋ ಥರ ಅಂತ ಇದ್ರು. ಸೊ ಹಂಗಾಗಿ ಓಕೆ ಹೋಗಿ ನೋಡೋಣ ಒಂದು ರೌಂಡ್ ಅಂತ ಐ ಆಮ್ ರೆಡಿ ನವ್.
ಚಿಕ್ಕಪೇಟೆಗೆ ಹೋಗ್ತಿದ್ದೀವಿ ಅಂದ ತಕ್ಷಣ ಪ್ರೀತಮ್ ವಾಸ್ ಲೈಕ್ ಮಧ್ಯಾಹ್ನ ಊಟದ ಟೈಮಲ್ಲೇ ಹೊರಡ್ತಿದ್ದೀವಿ, ನವ್ಯುಗಲ್ಲಿ ಊಟ ಮಾಡಿಕೊಂಡೇ ಹೋಗೋಣ ಅಂದ. ಸೊ ನಾವು ಹೋಗಿದ್ದು ವೀಕ್ ಡೇ ಲೈಕ್ ಟ್ಯೂಸ್ಡೇ ಥರ, ಆದರೂ ತುಂಬ ರಶ್ ಇತ್ತು. ಹೆಂಗೋ ಮಾಡಿ ನಮಗೆ ಸೀಟ್ ಸಿಕ್ತು. ಆ್ಯಂಡ್ ಮಟನ್ ಬಿರಿಯಾನಿ ಎಲ್ಲಿ ಸಿಗುತ್ತೋ ಸಿಗಲ್ವೋ ಅನ್ನೋ ಥರ ಇತ್ತು, ಅಷ್ಟು ರಶ್ ನೋಡಿ. ಸೊ ಲಾಸ್ಟ್ ನಮ್ಮದೇ ಅನಿಸುತ್ತೆ. ಚಿಲ್ಲಿ ಚಿಕನ್, ಲಾಲಿಪಾಪ್ ಆ್ಯಂಡ್ ಹೌ ಕ್ಯಾನ್ ವಿ ಮಿಸ್ ಚಾಕ್ಲೇಟ್ ಬೀಡ, ಒನ್ ಆಫ್ ಮೈ ಫೇವ್ರೆಟ್. ನವ್ಯುಗಲ್ಲಿ ಊಟ ಮುಗಿಸ್ಕೊಂಡು ವಿ ಆರ್ ವಾಕಿಂಗ್ ಟುವರ್ಡ್ಸ್ ಅವೆನ್ಯೂ ರೋಡ್. ಇಷ್ಟು ಬಿಸಿಲೇ ಇರಲಿಲ್ಲ ಇವತ್ತು, ಅದೇ ಖುಷಿ ಪಟ್ಕೊಂಡೆ. ಈಗ ನೋಡಿದ್ರೆ ಫುಲ್ ಬಿಸಿಲು ಬಂದಿದೆ. ನಾವು ಕೂಡ ಮಠ ಮಧ್ಯಾಹ್ನ ಹೊರಟಿದ್ದೀವಿ. ಆನ್ ದ ವೇ ಹೋಗ್ತಾ ಚಿಕ್ಕಪೇಟೆ ಆನ್ ದ ವೇ ನಡ್ಕೊಂಡು ನಾನು ಕನಿಕಾಗೆ ಹೋಗಬೇಕಾದ್ರೆ ಐ ಫೌಂಡ್ ದಿಸ್ ಸ್ಟೋರ್, ಇಟ್ಸ್ ಕಾಲ್ಡ್ PMX ಔಟ್ಫಿಟ್ಸ್. ಐ ಸಾ ದಿಸ್ ಡ್ರೆಸ್ ಆ್ಯಂಡ್ ಸಿ ಹೌ ಬ್ಯೂಟಿಫುಲ್ ಇಟ್ ಇಸ್. ನಂಗೆ ಇದೇ ಪ್ಯಾಟ್ರನ್ ಬೇಕಿತ್ತು, ಬಟ್ ರಿಲೇಟೆಡ್ ತೊಗೊಬಿಟ್ಟಿದ್ದೀನಿ. ಪರ್ಪಲ್ ಇಲ್ಲ ಅಂದರೆ ನಿಜ ಡೆಫಿನೆಟ್ಲಿ ಆರೆಂಜ್ ಒಂದು ಪರ್ಚೇಸ್ ಮಾಡ್ತಿದ್ದೆ. ಆ್ಯಂಡ್ ಹಾಕಿರೋದು ಪ್ರತಿ ಒಂದೂ ಪೀಸು ಸಕ್ಕತ್ತಾಗಿದೆ. ಪ್ರೈಸಸ್ ಅದೇನು ನಾನು ಹೊರಗಡೆ ಹೋಗಿ ಹೇಳ್ತಿಲ್ಲ, ಬಿಕಾಸ್ ಎನಿಹೋ ನಾನು ತೊಗೊಳ್ತಾ ಇಲ್ಲ ಅಂತ. ಬಟ್ PM ಟೆಕ್ಸ್ಟೈಲ್ಸ್ ಸಕ್ಕತ್ತಾಗಿದೆ. ಸಿ ದ ಫುಟ್ವೇರ್ಸ್ ಹಿಯರ್, ಓ ಮೈ ಗಾಡ್. ಇದೇ ಥರ ಕುಂದನ್ ವರ್ಕ್ದೆ ಇಲ್ಲೇ ಪಕ್ಕನೇ ಒಂದು ಫ್ಯಾನ್ಸಿ ಸ್ಟೋರ್ ನೋಡಿದೆ. ನೋಡೋಣ, ನಾನು ಫಸ್ಟ್ ರಿಸೆಪ್ಷನ್ ಔಟ್ಫಿಟ್ ಆಗಲಿ, ದೆನ್ ಐ ಆಮ್ ಗೋನಾ ಪರ್ಚೇಸ್ ಇಟ್. ಬಟ್ ಇದು ನೋಡಿ ಸ್ವೀಟ್ ಲೇಡಿ ಅಂತ ಹೆಂಗಿದೆ ಅಂದರೆ ಫುಟ್ವೇರ್ಸು ಆಸಮ್. ಆ್ಯಂಡ್ ಸಿ ದೇರ್ ಆರೆಂಜ್ ಡ್ರೆಸ್ಸಸ್. ಓ ಮೈ ಗಾಡ್, ದಿಸ್ ರೋಡ್ ಇಸ್ ಸೋ ಗುಡ್. ನಾವು ಯೂಶ್ವಲಿ ಚಿಕ್ಕಪೇಟೆ ಅಂದರೆ ಸುದರ್ಶನ್ ಅದೆಲ್ಲ ಇದೆಯಲ್ಲ, ಆ ರೋಡ್ಗೆ ಹೋಗ್ಬಿಡ್ತೀವಿ, ಈ ರೋಡ್ಗೆ ಬರೋಲ್ಲ ನಾವು. ಬಟ್ ಈ ರೋಡಲ್ಲಿ ತುಂಬ ಚೆನ್ನಾಗಿದೆ ಔಟ್ಫಿಟ್ಸು ಪ್ರತಿಯೊಂದೂ. ಆಮೇಲೆ ತುಂಬ ರಶ್ಶು ಕೂಡ ಇಲ್ಲ. ಸಿ ದಿಸ್ ಔಟ್ಫಿಟ್, ಹೌ ಬ್ಯೂಟಿಫುಲ್ ಇಸ್ ದಿಸ್ ಔಟ್ಫಿಟ್. ಎಲ್ಲ ಚೂಡಿಯಾಸ್ ಲೈಕ್ ಬ್ಯಾಂಗಲ್ಸ್ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಈ ರೋಡು. ನೆಕ್ಸ್ಟ್ ಬಂದು ನಾನು ಏನಾದ್ರು ಶಾಪಿಂಗ್ ಇದ್ದರೆ ಈ ರೋಡಲ್ಲೇ ಮಾಡಬೇಕು, ಆ ರೋಡ್ಗೆ ಹೋಗಲೇಬಾರ್ದು ಅಂದ್ಕೊತೀನಿ. ಚಿಕ್ಕಪೇಟೆದು ರಶ್ಶು ಕೂಡ ಇಲ್ಲ, ಈ ರೋಡು ಪೀಸ್ಫುಲ್ಲಾಗಿ ಓಡಾಡ್ಕೊಂಡು ತೊಗೋಬೋದು. ನಾವು ಈ ರೋಡ್ಗೆ ಯಾಕೆ ತೊಗೊಂಡ್ವಿ ಅಂದರೆ ಒಂದೇ ರೋಡ್ ಹೋದರೆ ಬನಾರಸ್ ಸ್ವೀಟ್ ಕನೆಕ್ಟ್ ಆಗುತ್ತೆ. ಸೊ ಅಲ್ಲದೆ ಒಂದೇ ರೋಡಲ್ಲಿ ಕನಿಕಾ ಮುಂದೆ ಇರೋದಲ್ವ, ಸೊ ಹಂಗೆ ಹೋಗ್ಬಿಡೋಣ ಅಂತ ಬಂದ್ವಿ. ಬಟ್ ಬಂದಿದ್ದು ಒಳ್ಳೇದಾಯಿತು. ದಿಸ್ ಇಸ್ ಹೌ ಇಟ್ ಈಸ್ ಅಂತ ಗೊತ್ತಾಯಿತು. ಇನ್ ಕೇಸ್ ನೀವೇನಾದ್ರು ಚೆಕ್ ಮಾಡ್ಬೇಕು ಯಾವ ರೋಡ್ ಅಂತ ಗೊತ್ತಾದರೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಈ ಕಡೆ, ಈ ರೋಡ್ ಪೂರ್ತಿ ಹಿಂಗೆ ಹೋದರೆ ಸಿಗುತ್ತೆ ನಿಮಗೆ ಆ ರೋಡ್. KM ಬನಾರಸ್ ಸ್ವೀಟ್ ಹೌಸ್ ಇದೇ ರೋಡು. ನಾನು ಮೊದಲು ಆ ರೋಡನ್ನು ಎಕ್ಸ್ಪ್ಲೋರ್ ಮಾಡಿದ್ದು ಒಂದೇ ರೋಡ್. ಈಗ ಅಲ್ಲಿ ಅಪೋಸಿಟ್ ರೋಡ್ಗೆ ಹೋದರೆ ಕನಿಕಾ ಪರಮೇಶ್ವರಿ ಸಿಗುತ್ತೆ. ಅಂದ ತಕ್ಷಣ ಸ್ಯಾರೀಸ್ ನೋಡೋಕ್ಕೆ ಖುಷಿ ಆಗ್ತಿದೆ ಗುರು. ಒನ್ ಆಫ್ ದ ಬೆಸ್ಟ್. ಸಿ ಹೌ ಬ್ಯೂಟಿಫುಲ್. ನಾನೇ ಹೋಗಿದ್ದು ನಂಗೆ ಇಷ್ಟನೇ ಆಗಲಿಲ್ಲ. ಕಂಚಿ ಸೇಲ್ಸ್ ಅಂತ ಹೋಗಿದ್ಕಿಂತ ಅಲ್ವಾ, ಎಷ್ಟು ಬೆಸ್ಟ್ ಆಗಿದೆ ಇಲ್ಲಿ. How beautiful is this? ಎಸ್ ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಏನಾದ್ರು ಸೌಂಡ್ ಬರ್ತಿದೆ ಅಂದರೆ ಇಗ್ನೋರ್ ಇಟ್, ಯಾಕಂದರೆ ಫ್ಯಾನ್ ಇಲ್ಲದೆ ಆಗ್ತಿಲ್ಲ, ಬಿಕಾಸ್ ಅಷ್ಟು ಶೆಕೆ ಇದೆ. ಆ್ಯಂಡ್ ವೀಕೆಂಡ್ ಅಲ್ಲ ಅಂದ್ರೂ ಅವೆನ್ಯೂ ರೋಡ್ ಚಿಕ್ಕಪೇಟೆ ಎಷ್ಟು ರಶ್ ಇತ್ತು ಅಂದರೆ ಮಧ್ಯಾಹ್ನ ಹೋದಾಗ
ರಶ್ ಇರಲಿಲ್ಲ. ನಾವು ಎಲ್ಲಿಂದ ಮುಗಿಸ್ಕೊಂಡು ಬರ್ಬೇಕಾದ್ರೆ ಈವ್ನಿಂಗ್ ತುಂಬ ರಶ್ ಆಗಿಬಿಡ್ತು. ಸೊ ಅಷ್ಟರಲ್ಲಿ ನಾವು ಬಂದುಬಿಟ್ವಿ. ದಟ್ ಈಸ್ ಅ ಗುಡ್ ಥಿಂಗ್. ಆ್ಯಂಡ್ ಒಂದು ಸೀರೆ ಅಂತ ಹೋಗಿ ನಾನು ಕನಿಕಾ ಪರಮೇಶ್ವರಿ 2 ಸೀರೆ ತೊಗೊಂಡೆ. ಸೊ ನಾನು ರತ್ನಂ ಸಿಲ್ಕ್ ಹೋಗಿದ್ದು ನಾನು ಎಷ್ಟು ರಿಗ್ರೆಟ್ ಮಾಡ್ತೀನಿ ಗೊತ್ತಾ. ಸೊ ನನಗೆ ಆಪ್ಷನ್ನೇ ಇಲ್ಲ. ನನಗೆ 1 ಸೀರೆ ಬೇಕಂದ್ರೂ ಹೋದರೆ ಹೋಗಲಿ ಆಟೋ ಚಾರ್ಜು ಏನೋ, ನಾನು ಅವೆನ್ಯೂ ರೋಡ್ ಕನಿಕಾ ಪರಮೇಶ್ವರಿಗೇ ಹೋಗೋದು. ಸೊ 5000 ಹತ್ರ ನಮ್ಮ ರೇಂಜಿಂದನೂ ಸ್ಟಾರ್ಟ್ ಆಗುತ್ತೆ. 1 ಸೀರೆಗೂ ಹೋಗಿ ಕೇಳಿದ್ರೆ ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ, ಬಿಕಾಸ್ ಅದು ಒಂಥರ ಹೋಲ್ಸೇಲ್ ಶಾಪ್ ಥರ. ಬಟ್ 1 ಸೀರೆಗೂ ನಾವು ಹೋಗಿ ಕೇಳಿದ್ರು ಅಷ್ಟೇ ಪೇಷನ್ಸಲ್ಲಿ ನಾವು 10 ಅಲ್ಲ 20 ತೋರಿಸಿ ಅಂದರೂ ತೋರಿಸ್ತಾರೆ. ಸೊ ದಟ್ ಈಸ್ ಅ ಗುಡ್ ಥಿಂಗ್. ಯಾವಾಗಲೂ ಅಲ್ಲೇ ಹೋಗ್ತಿದ್ದೆ. ಲಾಸ್ಟ್ ನನ್ನ ಆ್ಯನಿವರ್ಸರಿಗೂ ಅಲ್ಲಿ ಹೋಗಿದ್ದೆ ಇನ್ಕಲ್ ಸೀರೆ ತೊಗೊಳ್ಳೇಬೇಕಂತ ಅಂದ್ಬಿಟ್ಟು. ಏನು ಮಾಡೋದು, ನಾನು ರತ್ನಂ ಸಿಲ್ಕ್ಗೆ ಹೋಗಿ ಈ ಸ್ಯಾರಿ ತಂದು ಐ ಡನ್ ಅ ಮಿಸ್ಟೇಕ್. ನಮ್ಮಮ್ಮ ಪ್ರೀತಮ್ ಅಂದರು ಅಟ್ ದ ಎಂಡ್, ಬೇಡ ಬಿಡು ಇದು ಸಿಂಪಲ್ ಸ್ಯಾರೀಸ್ ಏನು 3-4 ತೊಗೊಂಡಿದ್ವಿ ಅದಕ್ಕೆ ಬಿಲ್ ಹಾಕ್ಸೋಣ ಅಂತ. ನಾನು ಇಟ್ಸ್ ಓಕೆ, ಬೇರೆ ಕಡೆ ಹಿಂಗೆ ಮತ್ತೆ ಯಾರು ಹೋಗ್ತಾರೆ ಅನ್ನೋ ಥರ ಆಯಿತು. ಬಟ್ ನಾನು ನೈಟ್ ಯಾವಾಗ ಇವರಿಬ್ಬರು ಮನೇಲಿ ಬಂದು ನೋಡಿ ಮಿಕ್ಸ್ಡ್ ಒಪಿನಿಯನ್ ಕೊಟ್ಟರು. ಆ್ಯಂಡ್ ನನಗೆ ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಒಂದೇ ಮೈಂಡಲ್ಲಿ ಬಂದಿದ್ದು, ಇವಾಗ ನಾನು ಕನಿಕಾ ಪರಮೇಶ್ವರಿಗೆ ಇವತ್ತು ಹೋಗ್ಬೇಕಷ್ಟೇ ಅಂತ. ಸೊ ಇದನ್ನು ಏನು ಮಾಡೋದು ನೋಡಬೇಕು. ಪ್ರೀತಮ್ ಅಂತಿದ್ದಾನೆ ಬೆಟರ್ ಗೋ ಆ್ಯಂಡ್ ಎಕ್ಸ್ಚೇಂಜ್, ನಾಳೆ ಹೋಗಿ ಇದನ್ನು ಎಕ್ಸ್ಚೇಂಜ್ ಮಾಡಿ ಬೇರೆ ಯಾವುದಾದ್ರೂ ತಗೋ. ಆ್ಯಂಡ್ ನಮ್ಮ ಅಮ್ಮಂಗೆ ನಾವು ನಮ್ಮ ಕಡೆಯಿಂದ ಅಂದರೆ ಕೊಡಬೇಕು ಗಿಫ್ಟ್ ಅಂದ್ಕೊಂಡಿದ್ದಾನೆ ಪ್ರೀತಮು ನಾನು, ಬಿಕಾಸ್ ತಮ್ಮಂದೆ ಸ್ವಂತ ತಮ್ಮನ ಮದುವೆ ಅಲ್ವಾ. ಸೊ ನನಗೆ ನಮ್ಮ ಅಮ್ಮಂಗೆ ಒಬ್ವಿಯಸ್ಲಿ ಕೊಡಲೇಬೇಕು ಅವನು. ಸೊ ಹಾಗಾಗಿ ಆಂಟಿಗೆ ತೆಗೆದುಬಿಡೋಣ ಸ್ಯಾರಿ, ಇದನ್ನು ರಿಟರ್ನ್ ಮಾಡಿ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ನೋಡು ಅಂತ ಅಂತಿದ್ದಾನೆ. ಅಥವಾ ಏನು ಮಾಡೋದು ನೋಡೋದು, ಬಿಕಾಸ್ ನಾನಿವಾಗ ಕನಿಕಾ ಪರಮೇಶ್ವರಿಲಿ ತಂದಿರೋ 1 ಸ್ಯಾರಿ ನಮ್ಮ ಅಮ್ಮಂಗೆ ಇಷ್ಟ ಆಗಿದೆ. ಸೊ ಇದನ್ನು ಎಕ್ಸ್ಚೇಂಜ್ ಮಾಡಿ ನಾನೇ ಸ್ವಲ್ಪ ಹೈಯರ್ ಪ್ರೈಸ್ ಏನಾದ್ರು ತೊಗೊಂಡ್ರೆ ಇದನ್ನು ನಮ್ಮ ಅಮ್ಮಂಗೆ ಕೊಡ್ತೀನಿ. ಸೊ ಅದೆಲ್ಲ ನಮ್ಮ ಸ್ಟೋರಿ ಬಿಡಿ, ಅದನ್ನು ಯಾಕೆ ಇಲ್ಲಿ ಬಂದು ಲ್ಯಾಬ್ಲರ್ ಮಾಡ್ತಿದ್ದೀನಿ ಗೊತ್ತಿಲ್ಲ. ಆ್ಯಂಡ್ ನಾವ್ ಐ ಗಾಟ್ ದಿಸ್ ಸಾರಿ. ದಿಸ್ ಈಸ್ ಹೌ ಇಟ್ ಈಸ್. ಇದು ಏನಂತಾರೆ ಇವಾಗ ಟಿಶ್ಯೂನ ಏನಂತಾರೆ ಗೊತ್ತಿಲ್ಲ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಪಿಂಕ್ ಮೇಲೆ ಫುಲ್ ಪ್ರಿಂಟ್ ಬಂದಿದೆ, ಭಾರ ಇದೆ ಆ್ಯಂಡ್ ಬಾರ್ಡರ್ ಈ ಥರ ಇದೆ, ಪೀಚ್ ಕಲರು ಬಾರ್ಡರು. ಸೊ ಇದೇ ಬ್ಲೌಸ್ ಕೂಡ ಬಂದಿದೆ, ತೋರಿಸ್ತೀನಿ ನಾನು. ದಿಸ್ ಈಸ್ ಹೌ ದ ಸಾರಿ ಲುಕ್ಸ್. ಓ ಮೈ ಗಾಡ್, ಇಟ್ ಇಸ್ ಸೋ ಗುಡ್. ನನ್ನ ಹತ್ರ ಪಿಂಕ್ ಸಾರಿ ಇರಲಿಲ್ಲ. ದಿಸ್ ಇಸ್ ಸೋ ಬ್ಯೂಟಿಫುಲ್. ತುಂಬ ಅಂದರೆ ತುಂಬ ಇಷ್ಟ ಆಯ್ತು ನನಗೆ. ನಂಗೆ ಮ್ಯಾಚ್ ಕೂಡ ಆಗುತ್ತೆ. ಆ್ಯಂಡ್ ಇದು ತೊಗೊಳ್ಳ ಬೇಡ ಅಂತ ಸುಮ್ಮನೆ ಪಕ್ಕದಲ್ಲಿ ಇಟ್ಟಿದ್ದು. ಸೊ ಪ್ರೀತಮ್ ತಗೋ ಅಂತ ತೊಗೊಂಡಿದ್ದು. ಐ ಥಿಂಕ್ ಐ ವೇರ್ ದಿಸ್ ಫಾರ್ ರಿಸೆಪ್ಷನ್ಗೆ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಗೌನ್ ಏನಾದ್ರು ಮಾಡಬೇಕಂತ ನನಗೆ ಮೂಡ್ ಬೋರ್ಡ್ ಆ ಥರ ಒಂದು ಏನದು ಸ್ಕೆಚ್ ಕೂಡ ಪ್ರಿಂಟ್ ಆಗಿಬಿಟ್ಟಿತ್ತು, ಈ ಥರ ಗೌನ್ ಹಿಂಗಿರ್ಬೇಕು ಹಂಗಿರ್ಬೇಕಂತ. ಬಟ್ ಅದಕ್ಕೆ ಅಪ್ರೂವ್ ಮಾಡ್ತಾಯಿಲ್ಲ, ಪ್ರೀತಮು ಅಪ್ರೂವ್ ಮಾಡ್ತಿಲ್ಲ, ನಮ್ಮಮ್ಮನೂ ಅಪ್ರೂವ್ ಮಾಡ್ತಾಯಿಲ್ಲ. ನೋ ಬೇಡ ಗೌನ್, ಯು ಬೆಟರ್ ವೇರ್ ದ ಸಾರಿ, ಬೇಡವೇ ಬೇಡ ಅಂತ. ಬಿಕಾಸ್ ಒಂದ್ಸರಿ ಗೌನ್ ಹಾಕಿದ್ದು ವೇಸ್ಟ್. ಆ್ಯಂಡ್ ನಾನು ರಿಸೆಪ್ಷನಲ್ಲಿ ಅಷ್ಟೇ ಹಾಕಿದ ಲೆಹಂಗಾ ನಾನು ಇದುವರೆಗೂ ರಿಪೀಟ್ ಕೂಡ ಮಾಡಿಲ್ಲ, ಎಲ್ಗೂ ಹಾಕೊಂಡೋಗೋ ಚಾನ್ಸ್ ಕೂಡ ಬಂದಿಲ್ಲ. ಸೊ ಬೇಡ, ಸಾರಿ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್, ಬೆಟರ್ ಯು ಗೆಟ್ ದಿಸ್ ಅಂತ ಅಲ್ಲಿ ಅಂದ ಅವನು. ಆ್ಯಂಡ್ ನಮ್ಮಮ್ಮನೂ ನೆನ್ನೆನೂ ಇಬ್ಬರು ಅಪ್ರೂವ್ ಮಾಡಲಿಲ್ಲ ನನಗೆ, ನೆನ್ನೆ ನೈಟೇನೆ ಬೇಡ ಅಂತಿದ್ರು. ಓಕೆ, ಈ ಸಾರಿ ನೋಡಿದೆ. ಪ್ರೀತಮ್ ಸೆಲೆಕ್ಷನ್ ಇದೆ ಆ್ಯಕ್ಚುಲಿ, ಪ್ರೀತಮ್ ಸೆಲೆಕ್ಷನ್. ಅವನೇ ಲೈಕ್ ಇನ್ಸಿಸ್ಟ್ ಮಾಡಿದ್ದು, ನಾನು ಒಂದೇ ಸ್ಯಾರಿ ಅಂತ ಹೋಗಿದ್ದು. ತೊಗೊಬಿಡು ಮತ್ತೆ ಯಾಕೆ ಬರೋದು ಸುಮ್ಮನೆ ರಿಸೆಪ್ಷನ್ಗೆ, ಗೌನ್ ಏನೂ ಬೇಡ, ಬೆಟರ್ ಯು ಗೋ ವಿತ್ ದ ಸಾರಿ ಅಂತ. ಸೊ ಐ ಗಾಟ್ ದಿಸ್ ಒನ್ ಸಾರಿ. ಇನ್ನೊಂದು ಸಾರಿ ಇದು ನನ್ನ ಸೆಲೆಕ್ಷನ್ನು. ಸೊ ಅದು ಏನಂತ ಗೊತ್ತಿಲ್ಲ, ಇದನ್ನು ಅವರು ತೆಗೆದು ತೋರಿಸಿದ ತಕ್ಷಣ ಐ ವಾಸ್ ಲೈಕ್ ಐ ವಾಂಟ್ ದಿಸ್ ಸಾರಿ ಅಂತ. ತುಂಬ ಜರಿ ಇಲ್ಲ, ತುಂಬ ಸಿಂಪಲ್ ಆಗಿದೆ. ಇದೆಲ್ಲ ಜರಿ ಲೈನ್ಸೇ ಬಂದಿದೆ. ವಿಡಿಯೋದಲ್ಲೇ ಹೇಳೋಣ ಹೌ ಮಚ್ ಇಟ್ಸ್ ವಿಸಿಬಲ್ ಅಂತ. ಇಲ್ಲೆಲ್ಲ ಜರಿನೇ ಬಂದಿದೆ. ಬಟ್ ಬಾರ್ಡರ್ ಈ ಥರ ಇದೆ, ಒಂಥರ ಜರಿ ಬಾರ್ಡರ್ ಆ ಥರ ಇಲ್ಲ. ನಂಗೆ ಆ ಥರನೇ ಬೇಕಿದ್ದು. ಎಲ್ಲದು ಬಾರ್ಡರ್ಸ್ ಇಷ್ಟಿಷ್ಟು ಉದ್ದ ಅದೆಲ್ಲ ಇನ್ನೂ ಹೊಲಿಸ್ತಾ ಇಟ್ಟಿದ್ದೀನಿ ನನ್ನ ಮ್ಯಾರೇಜ್ ಡೇ. ಸೊ ಇದು ನೋಡಿದ ತಕ್ಷಣ ಐ ವಾಸ್ ಲೈಕ್ ಐ ವಾಂಟ್ ದಿಸ್ ಅಂತ. ತುಂಬ ಇಷ್ಟ ಆಯಿತು. ಇದರಲ್ಲಿ ಕಲರ್ ಆಪ್ಷನ್ಸ್ ಇತ್ತು, ಒಂದು ಸುಮಾರು ಕಲರ್ಸ್ ಇತ್ತು. ಗ್ರೀನು, ಪಿಂಕು, ಲೈಟ್ ಪಿಂಕ್ಗೆ ಡಾರ್ಕ್ ಪಿಂಕ್ ಬಾರ್ಡರ್, ರೆಡ್ಗೆ ಎಲ್ಲೋ ಆ ಥರ ತುಂಬ ಕಲರ್ ಆಪ್ಷನ್ ಇತ್ತು. ಬಟ್ ಐ ವಾಟ್ ದಿಸ್ ಒನ್. ಮೇ ಬಿ ಐ ವೇರ್ ದಿಸ್ ಫಾರ್ ಧಾರೆ ಆ್ಯಂಡ್ ದಿಸ್ ಒನ್ ಫಾರ್ ರಿಸೆಪ್ಷನ್. ನೋಡೋಣ ಏನಾಗುತ್ತೆ. ಆ್ಯಂಡ್ ಇವಾಗ ಇನ್ನೊಂದು ಸಾರಿ ಬೇರೆ ಇದನ್ನ ಎಕ್ಸ್ಚೇಂಜ್ ಮಾಡಿ ಇನ್ನೂ ಒಂದು ಬೇರೆ ತರಬೇಕು ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಸಾರಿ ಐ ಗಾಟ್. ಐ ಲವ್ ದಿಸ್ ಕಲರ್ ಕಾಂಬಿನೇಷನ್. ದೀಸ್ ಆರ್ ದ 2 ಸಾರೀಸ್, ಲೈಕ್ ಆಲ್ ಗುಡ್ ಥಿಂಗ್ಸ್ ಅಬೌಟ್ ದೀಸ್ ಅನ್ನೋ ಥರ. ನಂಗೆ ಎಲ್ಲ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್, ಪ್ಯಾಟ್ರನ್, ಪ್ರಿಂಟ್ ಎಲ್ಲ. ವಾಟ್ ಡಿಡ್ ಐ ಗಾಟ್? ಒಂದು ಜುವೆಲ್ ಸೆಟ್ ಒಂದು ತೊಗೊಂಡೆ. ರಿಸೆಪ್ಷನ್ಗೆ ಲೆಟ್ ಮಿ ಗೋ ಲೈಕ್ ದಿಸ್ ಅಂತ. ಬಿಕಾಸ್ ರೆಂಟೆಲ್ಲ ಮಾಡೋಕ್ಕೆ ಈಗ ನನಗೆ ಪೇಷನ್ಸ್ ಇಲ್ಲ. ಬಿಕಾಸ್ ಮದುವೆ ನಡೀತಾ ಇರೋದು ಬೇರೆ ಊರಲ್ಲಿ. ಸೊ ನಮ್ಮೂರಲ್ಲಿ ನಾನು ರೆಂಟ್ ಮಾಡಿ ಮತ್ತೆ ತೊಗೊಬಂದು ರಿಟರ್ನ್ ಮಾಡೋದು ಅದರೆಲ್ಲ ಬದಲು ಲೆಟ್ ಮೀ ಗೆಟ್ ಮೈ ಹ್ಯಾಂಡ್ಸ್ ಆನ್ ದಿಸ್ ಅಂತ. ಬಿಕಾಸ್ ನೋಡಿದೆ ತುಂಬ ಲೋ ಕ್ವಾಲಿಟಿ ಥರ ಏನು ಕಾಣಿಸ್ತಾ ಇರಲಿಲ್ಲ. ಹಾಕ್ಕೊಂಡು ನೋಡಿದಾಗ ಚೆನ್ನಾಗಿ ಅನ್ನಿಸ್ತು. ಓಕೆ, ಅವೆನ್ಯೂ ರೋಡಲ್ಲಿ ತೊಗೊಬಿಡೋಣ ಅಂತ ಐ ಗಾಟ್ ದಿಸ್ ಪೀಸ್. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್.
ಎಷ್ಟು ಚೆನ್ನಾಗಿದೆ. ಹಂಗೆ ಅವೆನ್ಯೂ ರೋಡಲ್ಲಿ ನಡ್ಕೊಂಡು ಬರ್ತಾ ಸ್ಯಾರಿ ಶಾಪಿಂಗ್ ಮುಗಿಸ್ಕೊಂಡು ಸೊ ಇದು ಕಣ್ಣಿಗೆ ಬಿತ್ತು ಈ ಪೀಸು. ಸೊ ಎಷ್ಟು ಅಂತ ಕೇಳಿದೆ, ಒಂದು ಕಡೆ ಜಾಸ್ತಿ ಹೈಯರ್ ಪ್ರೈಸ್ ಹೇಳಿದ್ರು, ಇನ್ನೊಂದು ಕಡೆ ಇದೊಂದು ಸ್ವಲ್ಪ ಓಕೆ ನನ್ನ ರೇಂಜ್ಗೆ ಅಫೋರ್ಡಬಲ್ ಥರ ಹೇಳಿದ್ರು. ಹಾಗಾಗಿ ಓಕೆ ಇದೊಂದು ತೊಗೊಬಿಡೋಣ. ಬಿಕಾಸ್ ನಾನು ರಿಸೆಪ್ಷನ್ಗೆ ಈ ಸಾರಿ ಮೇಲೆ ಇದು ಹಾಕ್ಕೊಂಡ್ರೆ ಒಂದು ಪೀಸು ಸಕ್ಕದ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದಾರೆಗೆ ಫುಲ್ ಟ್ರೆಡಿಷ್ನಲ್ ಆಗೆಲ್ಲ ರೆಡಿ ಆಗೋಣ, ರಿಸೆಪ್ಷನ್ಗೆ ಅಲ್ಲಿ ಗೋ ವಿತ್ ದಿಸ್ ಅಂತ ಅಂದ್ಬಿಟ್ಟು ಐಡಿಯಾ ಮಾಡಿ ಐ ಗಾಟ್ ದಿಸ್ ಒನ್. ಇಯರಿಂಗ್ಸ್ ಈ ಥರ ಇದೆ ಆ್ಯಂಡ್ ನೆಕ್ ಪೀಸ್ ಈ ಥರ ಇದೆ. ಐ ಲವ್ಡ್ ಇಟ್. ಇದು ಒಂಥರ ಇನ್ಸ್ಟೆಂಟ್ ಡಿಸಿಷನ್ ಥರ. ಬಿಕಾಸ್ ರಿಸೆಪ್ಷನ್ಗೆ ಗೌನ್ ಅನ್ಕೋತಿದ್ದೆ, ಸಡನ್ನಾಗಿ ಸಾರಿ ತೊಗೊಂಡಾಗ ಈ ಥರ ಜುವೆಲ್ ಮ್ಯಾಚ್ ಮಾಡೋಣ, ಈ ಥರ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಐ ಗಾಟ್ ದಿಸ್ ಒನ್ ಫ್ರಮ್ ಅವೆನ್ಯೂ ರೋಡ್. ಹಾಯ್, ಗುಡ್ ಮಾರ್ನಿಂಗ್ ಆಲ್. ದಿಸ್ ಇಸ್ ದ ನೆಕ್ಸ್ಟ್ ಡೇ ಆ್ಯಂಡ್ ಇವತ್ತು ಬಂದುಬಿಟ್ಟು ಅಕ್ಷಯ ತೃತೀಯ. ಸೊ ಅದು ಏನಂತ ಗೊತ್ತಿಲ್ಲ, ಅಕ್ಷಯ ತೃತೀಯಾಗ ಏನು ಗೋಲ್ಡ್ ತೊಗೊಳ್ಳೋ ಪ್ಲ್ಯಾನೇ ಇರಲಿಲ್ಲ. ಬಟ್ ಈಗ ಲಾಸ್ಟ್ ವೀಕ್ ಏನು ಶರದಿ ಫಂಕ್ಷನ್ ಆಯಿತು, ಸೊ ಅದ್ರ ಹಿಂದಿನ ದಿನ ನಾನು ಒಂದು ಪೀಸ್ ಆರ್ಡರ್ ಏನೋ ಮಾಡಿದ್ದೆ, ಗೋಲ್ಡ್ ನೆಕ್ ಪೀಸು. ಸೊ ಅದನ್ನ ಕಲೆಕ್ಟ್ ಮಾಡಿಕೊಂಡೆ. ಸೊ ಇದು ಹೊಸದು ಒಂದು ಮನೆಗಂತೂ ಬಂತು ಇವತ್ತು. ಸೊ ಅದನ್ನೇ ಇಟ್ಬಿಟ್ಟು ನಮ್ಮಮ್ಮ ಪೂಜೆ ಮಾಡಿದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ ನಾನು ಏನು ತೊಗೊಂಡೆ ಏನು ಅಂತ. ಶಾಪಿಂಗ್ ವ್ಲಾಗ್ ಇಲ್ಲಿಗೆ ಮುಗಿದ್ಬಿಡಲ್ಲ. ಸೊ ದ ಪಾರ್ಟ್ 2 ಶಾಪಿಂಗ್ ವ್ಲಾಗಲ್ಲಿ ನಿಮಗೆ ಗೋಲ್ಡ್ ನೆಕ್ ಪೀಸ್ ನಾನು ಏನು ತೊಗೊಂಡೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಈಗ ನಾನು ಈ ಸಾರಿ ಕೆಲಸ ಏನಿದೆ ಇದಿಷ್ಟು ಮುಗಿಸ್ಬಿಡೋಣ ಅಂತ. ಸೊ ಹಂಗೆ ನಮ್ಮ ರಿಲೇಷನ್ ಮನೆಗೆ ಹೋಗಬೇಕು, ಮಧುಸ್ಕ ಅಂತ ಗೊತ್ತಿರುತ್ತಲ್ಲ, ಮಧು ಮನೆಗೆ ಹೋಗಿ ಮದುವೆ ಇನ್ವಿಟೇಷನ್ ಕೊಟ್ಟು ಕರೆದು ಹಾಗೇನೆ ಆನ್ ದ ವೇ ಬರ್ತಾ ಮತ್ತೆ ಚಂದ್ರಾಲಯ ಹೋಟೆಲ್ಲಿ ಸಾರಿನ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅನ್ನೋದು ಇವತ್ತಿನ ಪ್ಲ್ಯಾನ್. ಸಾರಿ ಮುಗಿಸ್ಬಿಡೋಣ ಸೊ ದಟ್ ಐ ಕ್ಯಾನ್ ಗೋ ಟು ದ ಬೊಟಿಕ್ ಟುಡೇ. ಬ್ಲೌಸ್ ಸ್ಟಿಚಿಂಗು ಎಲ್ಲ ಫೈನಲೈಸ್ ಮಾಡಿ ಕೊಟ್ಬಿಟ್ರೆ 1 ವೀಕಲ್ಲಿ ನನಗೆ ರಿಸೀವ್ ಮಾಡ್ಕೊಳ್ಬೇಕು ನಾನು. ಬಿಕಾಸ್ ನೆಕ್ಸ್ಟ್ ಕಮ್ಮಿಂಗ್ ವೀಕ್ ಏನಿದೆ, ನಾನು 6th ಟಿಲ್ 11th ತನಕ ಕಂಟಿನ್ಯೂಸ್ ಆರ್ಡರ್ಸ್ ಇದೆ ಬ್ರೈಡ್ಸ್ದು. ಸೊ ಐ ವಿಲ್ ಬಿ ಬ್ಯುಸಿ. ಸೊ ಆಫ್ಟರ್ 11th ಇನ್ನೇನು 16th ಅವ್ನು ಅರ್ಶಿನ ಶಾಸ್ತ್ರ, 17th 18th ಮ್ಯಾರೇಜ್. ಸೊ ಬಂದೇ ಬಿಡುತ್ತೆ. ಐ ಕಾಂಟ್ ಕಮ್ ಬ್ಯಾಕ್ ಅಗೇನ್ ಬಿಕಾಸ್ ಮಂಡ್ಯದಲ್ಲಿ ಒಂದು ಆರ್ಡರ್ ಇದೆ ಸುಮಾರವಿಲಿ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ಅಗೇನ್ ಐ ಕಾಂಟ್ ಕಮ್ ಬ್ಯಾಕ್. ಸೊ ಅಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸಿ ಶಾಪಿಂಗ್ ಪ್ರತಿಯೊಂದು ಮುಗಿಸಿ ವಿತ್ ಲಗೇಜ್ ಅಗೊಂಡು ಗೋ ಟು ಮಂಡ್ಯ. ಸೊ ಹಂಗಾಗಿ ಸ್ವಲ್ಪ ಹರಿಬರಿ ಆಗ್ತಿದೆ. ಅಕ್ಷಯ ತೃತೀಯ ಪೂಜೆ ಮಾಡಿದ್ದಾರೆ ನಮ್ಮಮ್ಮ, ಕೈ ಮುಕ್ಕೊಂಡು ವಿ ವಿಲ್ ಲೀವ್. ಡನ್ ವಿತ್ ದ ಶಾಪಿಂಗ್. ಓ ಮೈ ಗಾಡ್, ಐ ವೆಂಟ್ ಕ್ರೇಜಿ ಲಿಟ್ರಲಿ. ಮತ್ತೆ ಬರಲ್ಲ ಅಂತ ಅಂದ್ಕೊತಿದ್ದೀನಿ, ಅಂದರೆ ಅವ್ರದ್ದು ತಪ್ಪೋ ನನ್ನ ತಪ್ಪೋ, ಬಟ್ ನಂಗೆ ಸೆಲೆಕ್ಷನ್ನೇ ಆಗಲಿಲ್ಲ. ಫೈನಲಿ ಏನೇನು ತೊಗೊಂಡೆ ಅಂತ ಒನ್ಸ್ ಮನೆಗೆ ಹೋದ್ಮೇಲೆ ಅಲ್ಲಿ ಶೋ ಯು ಆಲ್. ಮೈ ಗಾಡ್, ಐ ಆಮ್ ಡನ್. ನಾವು ವಿಲ್ ಗೋ ಟು ಮಧುಸ್ ಹೋಮ್. ಮಧು ಮನೆಗೆ ಹೋಗಿ ಊಟ ಮಾಡಿ ಅವ್ರನ್ನ ಮದುವೆ ಕರೆದು ಅಗೇನ್ ವಿ ವಾಂಟ್ ಟು ಗೋ ಫಾರ್ ತೇಜು ಮನೆ. ಸಾನ್ವಿ ಇಲ್ಲ, ಸಾನ್ವಿ ಮಂಡ್ಯದಲ್ಲಿದ್ದಾಳೆ. ಸೊ ಅದೆಲ್ಲ ಇವಾಗ ಮದುವೆ ಕರೆಯೋದು ಮುಗಿಸ್ಬಿಡ್ತೀವಿ. ಲಿಟ್ರಲಿ ಮಧ್ಯಾಹ್ನ ತನಕ ಆಯಿತು. ಸ್ಯಾರಿ ಶಾಪ್ಗೆ ಹೋಗಿ ನಾನು 1.5 hour 2 hours ನಿಯರ್ಲಿ ಹುಡುಕಿ ಮಾಡಿ ಸಾಕಾಗ್ಬಿಡ್ತು. ಸೆಲೆಕ್ಷನ್ಸ್ ಏನೋ ನಂಗೆ ಚೂರು ಸಿಗಲಿಲ್ಲ. ಕನಿಕಾದಲ್ಲಿ ಹೆಂಗೆ ಸಿಗುತ್ತೆ ಹಂಗೆ ಸಿಗಲೇ ಇಲ್ಲ ಇಲ್ಲಿ ನನಗೆ. ಅಂದರೆ ನನ್ನ ಪ್ರೈಸ್ ರೇಂಜಿಗೆ ಏನು ಸಿಗಲಿಲ್ಲ ಆ ಥರ. ಬಟ್ ಐ ಗಾಟ್ ಸಮ್ ಬ್ಯೂಟಿಫುಲ್ ಡ್ರೆಸ್ಸಸ್. ಒನ್ಸ್ ಇಫ್ ಐ ರೀಚ್ ಆರ್ ನೆಕ್ಸ್ಟ್ ಹಾಲ್ ವಿಡಿಯೋದಲ್ಲಿ ಐ ಶೋ ದ ಡ್ರೆಸ್ಸಸ್. ಈಗ ಮನೆಗೆ ಹೋದ್ಮೇಲೆ ಐ ಶೋ ಯು ದ ಸ್ಯಾರೀಸ್. ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಸೊ ರತ್ನಮ್ ಸಿಲ್ಕ್ಸಿಗೆ ಹೋಗಿ ಬಂದು ನೆನ್ನೆ ನಾನು ಬರೋಷ್ಟರಲ್ಲೇ ನೈಟ್ ಆಯಿತು. ಆ್ಯಂಡ್ ದಿಸ್ ಇಸ್ ದ ನೆಕ್ಸ್ಟ್ ಡೇ. ಆ್ಯಂಡ್ ವಾಟ್ ಆಲ್ ಐ ಗಾಟ್ ಅಂತ ಒನ್ಸ್ ತೋರಿಸಿ ಐ ಥಾಟ್ ಐ ಇನ್ ದಿಸ್ ಬ್ಲಾಗ್. ನಾನು ರತ್ನಮ್ ಸಿಲ್ಕ್ಸಿಗೆ ಹೋಗಿ ತಪ್ಪು ಮಾಡಿದೆ. ಸೊ ಅದೇ ಲೈಕ್ ನಾವು ಇನ್ಸ್ಟಾಗ್ರಾಮ್ ಅಥವಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದೆಲ್ಲ ಇಟ್ಸ್ ನಾಟ್ ಟ್ರೂ ಅನ್ನೋದಕ್ಕೆ ಇದೇನೆ. ಬಿಕಾಸ್ ನನಗೇನು ಸೆಲೆಕ್ಷನ್ ಇದೆ ತುಂಬ ಅಂತ ಅನಿಸ್ಲಿಲ್ಲ. ಇನ್ನೊಂದು ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಸಿಲ್ಕ್ ಸಾರೀಸ್ ಈಗ ಒಂದು ರೇಂಜಲ್ಲಿ ಸಿಗೋದೆಲ್ಲ ಇಟ್ಸ್ ನಾಟ್ ಪ್ಯೂರ್ ಸಿಲ್ಕ್ ಅಲ್ವಾ. 5-10ಗೆಲ್ಲ ಐ ನೋ ಇಟ್ಸ್ ನಾಟ್ ಪ್ಯೂರ್ ಸಿಲ್ಕ್, ಬಟ್ ಆದರೂ ಅಟ್ಲೀಸ್ಟ್ ಕಲೆಕ್ಷನ್ ಇರಬೇಕು, ಚೆನ್ನಾಗಿರಬೇಕು. ಸೊ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಹೈಯರ್ ರೆಂಟ್ ಸಾರೀಸು ಕೂಡ ನನಗೆ ಅಷ್ಟು ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ. ಆ್ಯಂಡ್ ಫ್ಯಾನ್ಸಿ ಸಾರೀಸು ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಅದಕ್ಕೆ ಕಂಪೇರ್ ಮಾಡಿದ್ರೆ ನಂಗೆ ಸ್ವಲ್ಪ ಡ್ರೆಸ್ ಕುರ್ತಾ ಸೆಟ್ಸ್ ಸ್ವಲ್ಪ ಇಷ್ಟ ಆಯಿತು. ಒಂದೇ ರತ್ನಮ್ ಸಿಲ್ಕ್ಸ್ಗೆ ಹೋಗಿ ತಪ್ಪು ಮಾಡಿದೆ. ಪ್ರೀತಮ್ ಮತ್ತು ನಮ್ಮಮ್ಮ ಕೈಲಿ ಇಬ್ಬರು ಕೈಲೂ ಬೇಡ್ಸ್ಕೊಂಡಿದ್ವಿ. ಬಿಕಾಸ್ ನಮ್ಗೆ ಇದು ಒಂದು ಸರಿ ತರೋದು ಮತ್ತೆ ಇಷ್ಟ ಆಗದಾಗ ಎಕ್ಸ್ಚೇಂಜ್ಗೆ ಹೋಗೋದು. ಸೊ ಅವಾಗ ಯಾವುದೋ ಇನ್ನೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಶಾಪ್ ಮಾಡೋದು ಅಥವಾ ಅದೆಲ್ಲ ಕಿಯಾಸ್ ಎಲ್ಲ ನಮಗೆ ನಿಜ ಇಷ್ಟ ಆಗೋಲ್ಲ. ನನಗೂ ಪರ್ಸ್ನಲಿ ಇಷ್ಟ ಆಗೋಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಐ ಗಾಟ್ ದಿಸ್ ಒನ್ ಸಾರಿ.
ಫ್ರಮ್ ರತ್ನಂ ಸಿಲ್ಕ್ಸ್. ಇದೊಂದು ನಂಗೆ ಸ್ಯಾಟಿಸ್ಫೈ ಆಗಿದೆ, ಇದೊಂದು ಇಷ್ಟ ಆಗಿದೆ. ಕಲರ್ ಇರ್ಬೋದು, ಕಾಂಬಿನೇಷನ್ ಇರ್ಬೋದು. ಸೊ ಈ ಥರ ಇದೆ. ಇದು ಒಂಥರ ಏನಂತಾರೆ, ಪಟ್ಟು ಬಾರ್ಡರಾ ಅಥವಾ ಬೆಂಟೆಕ್ಸ್ ಬಾರ್ಡರಾ ಸಮಥಿಂಗ್, ಐ ಡೋಂಟ್ ನೋ. ಸಾರೀಸ್ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ, ಅಂದರೆ ಎಕ್ಸ್ಪ್ಲೈನ್ ಮಾಡೋಷ್ಟು ಹೇಳೋಷ್ಟು. ಸೊ ದಿಸ್ ಈಸ್ ಹೌ ದ ಸಾರಿ. ಇದು ಬ್ಲೂ ಪಲ್ಲು ಆ್ಯಂಡ್ ಪ್ಲೈನ್ ಬ್ಲೌಸ್ ಇದೆ. ದಿಸ್ ಇಸ್ ಬ್ಯೂಟಿಫುಲ್ ಸಾರಿ, ತುಂಬ ಚೆನ್ನಾಗಿದೆ. ಇದು ನಮ್ಮ ಅಮ್ಮಗೆ ತೊಗೊಂಡಿರೋದು, ನನಗಲ್ಲ. ಸೊ ದಿಸ್ ಇಸ್ ಫಾರ್ ಮೈ ಮದರ್, ಗಿಫ್ಟ್ ಫ್ರಮ್ ಅವರ್ ಎಂಟ್, ನನ್ನ ಮತ್ತು ಪ್ರೀತಮ್ ಕಡೆಯಿಂದ ಚಿಂಟು ಮ್ಯಾರೇಜ್ಗೆ ನಮ್ಮ ಅಮ್ಮಗೆ ನಾವು ಕೊಡಿಸ್ತಾ ಇರೋ ಗಿಫ್ಟು. ತುಂಬ ಬ್ಯೂಟಿಫುಲ್ ಆಗಿದೆ ಈ ಸಾರಿ. ಆ್ಯಂಡ್ ಇನ್ನೊಂದು ಸಾರಿ ಇದು. ಸೊ ನಾನು ಹೇಳಿದ್ನಲ್ಲ, ಗಿಫ್ಟಿಂಗ್ ಪರ್ಪಸ್ಗೆ ಒಂದು 2-3 ತಂದಿದ್ನಲ್ಲ, ಅದರಲ್ಲಿ ಒಂದೇನೋ ರಿಟರ್ನ್ ಮಾಡಿ ಐ ಗಾಟ್ ದಿಸ್ ಒನ್. ಸೊ ಇದು ಚೆನ್ನಾಗಿದೆ. ಸೊ ದಿಸ್ ಈಸ್ ಹೌ ಇಟ್ ಈಸ್. ಈ ಒಂಥರ ಎಂಬ್ರಾಯ್ಡ್ರಿ ಲೈನ್ಸ್ ಥರ ಬರೆದಿದೆ, ಜಾರ್ಜೆಟ್ ಸಾರಿ. ಸೊ ಸೆಲ್ಫ್ ಸಾರಿ ಇದು. ಸಾರಿ ಪೂರ್ತಿ ಈ ಥರ ಲೈನ್ಸು ಎಲ್ಲ ಬಂದಿದೆ. ಕಲರ್ಸು ಈ ಥರ ಥ್ರೆಡ್ ಲೈನ್ ವರ್ಕು, ಈ ಥರ ಬುಟ್ಟ ಫ್ಲವರ್ಸು, ಬಾರ್ಡರ್ಸು ಚಿಕ್ಕದಾಗಿ. ಸೊ ಇದು ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಇದೆರಡು ತೊಗೊಂಡೆ. ಆ್ಯಂಡ್ ನಮ್ದು ಇನ್ನೂ ದುಡ್ಡು, ನಾವು ಶಾಪ್ ಮಾಡಿದ್ದು ಇನ್ನೂ ಸ್ವಲ್ಪ ದುಡ್ಡು ರಿಮೈನಿಂಗ್ ಇತ್ತು. ಸೊ ಅದಕ್ಕೆ ನಾನು ಕೆಲವೊಂದು 3 ಕುರ್ತಾ ಸೆಟ್ಸ್ ಎಲ್ಲ ತೊಗೊಂಡೆ. ಐ ನಾಟ್ ಶೋ ಯು ಆಲ್ ಇನ್ ದಿಸ್ ವ್ಲಾಗ್. ಎನಿಹೋ ಶಾಪಿಂಗ್ ವ್ಲಾಗ್ 2ನೇದು ಬರ್ತಿದೆ. ಇದು ಸಾರೀಸ್ ಶಾಪಿಂಗ್ ಅಷ್ಟೇ. ನೆಕ್ಸ್ಟ್ ನಾನು ಇನ್ನು ಚಿಕ್ಕಪೇಟೆಯಲ್ಲೆಲ್ಲ ಏನು ತೊಗೊಂಡೆ, ಸೊ ಅದೆಲ್ಲ ಬರುತ್ತೆ. ಆಮೇಲೆ ನಾನು ಗೋಲ್ಡ್ ಶಾಪ್ ಏನು ಮಾಡಿದೆ ಅದೆಲ್ಲ. ಇದಾದಮೇಲೆ ಶಾಪಿಂಗ್ ವ್ಲಾಗ್ ಪಾರ್ಟ್ 2 ಬರುತ್ತೆ. ಅದರಲ್ಲಿ you'll get to know what all the kurta sets I got in Ratnam Silks and what did I purchase in Chickpete, gold, all that. I'm gonna end this video here itself. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.